ನಾವು ಪ್ಲಾಸ್ಟಿಕ್ ಅನ್ನು ಎಲ್ಲೆಂದರಲ್ಲಿ ಎಸೆದರೆ ಅದು ಭೂಮಿಯಲ್ಲಿ ಸೇರಿ ಕೆಮಿಕಲ್ ಮಿಶ್ರಿತವಾಗಿ ರೈತರು ಬೆಳೆಯುವ ಬೆಳೆಯಲ್ಲಿ ದಿನೇ ದಿನೇ ಗಣನೀಯವಾಗಿ ಇಳಿಮುಖವಾಗುತ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕಸ ನಮ್ಮ ಹೊಣೆ ಎನ್ನುವ ಘೋಷಣೆಯೊಂದಿಗೆ ಶೀಘ್ರವೇ ಆರಂಭಿಸಲಾಗುವುದು ಎಂದು ಕ್ಲಿಯರಿನ ಎಚ್.ಎಸ್. ಚಂದ್ರಶೇಖರ್ ತಿಳಿಸಿದರು. ಐಡೆಂಟಿಫೈ ಮಾಡಿ ಮಕ್ಕಳುಗಳ ಜೊತೆ ಅದನ್ನ ನಾವು ಕ್ಲೀನ್ ಮಾಡ್ತಾ ಬಂದ್ವಿ. ಜೊತೆಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಹಾಸನದಲ್ಲಿ ಎಲ್ಲಾ ಕಡೆ ಕಸದ ಗುಡ್ಡೆಗಳಿವೆ. ರೋಡ್ ಸೈಡ್ ಅಲ್ಲಿ ಆಟೋ ಮನೆಗೆ ಬರ್ತಾ ಇದೆ ಅಂತ ಅಂದ್ರೆ ಇಲ್ಲ ಆಟೋ ಸರಿಯಾದ ಸಮಯಕ್ಕೆ ಬರಲ್ಲ ಅನ್ನೋ ಒಂದು ಸಮಸ್ಯೆ ಇದೆ. ಸೊ ಇಲ್ಲ ಬಂದ್ರು ನಾವು ಆಫೀಸಿಗೆ ಹೋಗಿರ್ತೀವಿ ಅಂತಾರೆ. ಇಲ್ಲ ಕೆಲವರಿಗೆ ಅವರು 30 ರೂಪಾಯಿ 50 ರೂಪಾಯಿ ಕಾರಣಗಳಿಂದ ಎಜುಕೇಟೆಡ್ ಕ್ಲಾಸ್ ರೋಡ್ ಅಲ್ಲಿ ಬೆಳಿಗ್ಗೆ ವಾಕ್ ಹೋಗ್ಬೇಕಾದ್ರೆ ಇಲ್ಲ ಕಾರಲ್ಲಿ ಬರುತ್ತೆ ಸ್ಕೂಟರ್ ಅಲ್ಲಿ ಮೆತ್ತ ಪ್ಲಾಸ್ಟಿಕ್ ಕವರ್ ತಂದು ಗಂಟೆ ಹಾಕ್ಬಿಟ್ಟು ತಗೊಂಡೆ ಎಸ್ಕೊಂಡು. ಸೊ ಪ್ಲಾಸ್ಟಿಕ್ ಭೂಮಿಯಲ್ಲಿ ಸೇರಿದ್ರೆ ಕೆಮಿಕಲ್ ಮಿಶ್ರಿತವಾಗಿ ರೈತರ ಬೆಳೆಯಲ್ಲಿ ಇಳಿಮುಖ. ನಮ್ಮ ಕಸ ನನ್ನದೇ ಹೊಣೆ, ಶೀಘ್ರವೇ ಆರಂಭ. ಕ್ಲಿಯರಿನ್ ಚಂದ್ರಶೇಖರ್, ಹಾಸನ. ನಾವು ಪ್ಲಾಸ್ಟಿಕ್ ಅನ್ನು ಎಲ್ಲೆಂದರಲ್ಲಿ ಎಸೆದರೆ ಅದು ಭೂಮಿಯಲ್ಲಿ ಸೇರಿ ಕೆಮಿಕಲ್ ಮಿಶ್ರಿತವಾಗಿ ರೈತರು ಬೆಳೆಯುವ ಬೆಳೆಯಲ್ಲಿ ದಿನೇ ದಿನೇ ಗಣನೀಯವಾಗಿ ಇಳಿಮುಖವಾಗುತ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕಸ ನನ್ನ ಹೊಣೆ ಎನ್ನುವ ಘೋಷಣೆಯೊಂದಿಗೆ ಶೀಘ್ರವೇ ಆರಂಭಿಸಲಾಗುವುದು ಎಂದು ಕ್ಲಿಯರಿನ್ ಎಚ್.ಎಸ್. ಚಂದ್ರಶೇಖರ್ ತಿಳಿಸಿದರು. ನಗರದ ಹುಡಾ ಕಚೇರಿ ಎದುರು ಕುವೆಂಪು ನಗರದಲ್ಲಿರುವ ಹಾಸನ ಲಯನ್ಸ್ ಕ್ಲಬ್ ಸಭಾಂಗಣದಲ್ಲಿ ನಡೆದ ಸದಸ್ಯರ ತಿಂಗಳ ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ನಾವು ಪ್ಲಾಸ್ಟಿಕ್ ಅನ್ನು ಎಲ್ಲೆಂದರಲ್ಲಿ ಎಸೆದರೆ ಮೈಕ್ರೋ ಪ್ಲಾಸ್ಟಿಕ್ ಆಗಿ ಮಣ್ಣಿಗೆ ಸೇರುತ್ತದೆ. ಈ ರೀತಿ ಸೇರಿದರೆ ಮತ್ತು ಭೂಮಿಯೊಳಗೆ ಕೆಮಿಕಲ್ ಸೇರಿ ಬೆಳೆಯ ಇಳುವರಿಯಲ್ಲಿ ಗಣನೀಯವಾಗಿ ಕಡಿಮೆಯಾಗುತ್ತದೆ. ಪ್ಲಾಸ್ಟಿಕ್ ಕವರ್ ಒಳಗೆ ಗಂಟು ಕಟ್ಟಿ ಕಸ ಎಸೆಯಬಾರದು. ಕಸವನ್ನು ಹಾಗೆ ಹಾಕಿದರೆ ಭೂಮಿಯಲ್ಲಿ ಕರಗುತ್ತದೆ ಎಂದರು. ಉಪನ್ಯಾಸಕವಾಗಿದ್ದಾಗ ಎಂಸಿಇ ಕಾಲೇಜಿನಲ್ಲಿ ಕಸವನ್ನು ಒಂದು ಗುಂಡಿ ಮಾಡಿ ಎಸೆಯುತ್ತಿದ್ದರು. ಈ ಬಗ್ಗೆ ಆಲೋಚಿಸಿ ಅದನ್ನು ವೈಜ್ಞಾನಿಕವಾಗಿ ಸರಿಪಡಿಸಿ ಪರಿಹರಿಸಿದ ಬಗ್ಗೆ ಇದೇ ವೇಳೆ ಉದಾಹರಣೆ ನೀಡಿದರು. ಪೇಪರನ್ನು ಕೂಡ ಬೇಕಾಬಿಟ್ಟಿ ಬಳಸಬಾರದು. ಹೆಚ್ಚು ಬಳಸಿದರೆ ಮರಗಳು ಹೆಚ್ಚು ಬಳಕೆ ಆಗುತ್ತದೆ. ಪ್ರತಿ ಸಣ್ಣ ಪೇಪರ್ ಅನ್ನು ಮರುಬಳಕೆ ಮಾಡಬಹುದು. ಇದನ್ನು ನಮ್ಮ ಸಂಸ್ಥೆಗೆ ತಂದು ಕೊಡಬಹುದು ಎಂದು ಕಿವಿ ಮಾತು ಹೇಳಿದರು. ಇನ್ನು ಮನೆಯಲ್ಲಿ ಯಾವುದೇ ಕಸ ಇದ್ದರೂ ಅದನ್ನು ನಗರಸಭೆ ಕೂಡ ಪಡೆಯುತ್ತದೆ. ಇನ್ನು ಅಪಾಯಕಾರಿಯಾಗಿರುವ ಪ್ಲಾಸ್ಟಿಕ್ ಗಳನ್ನು ಬೀದಿಯಲ್ಲಿ ಎಸೆದಾಗ ಹಸುಗಳು ಹಾಗೂ ಇತರೆ ಪ್ರಾಣಿಗಳು ಸೇವಿಸಿ ಸಾವನ್ನಪ್ಪಬಹುದು. ನಾವುಗಳು ಬೆಳಗ್ಗೆ ಬ್ರಷ್ ಮಾಡುವುದರಿಂದಲೇ ಪ್ಲಾಸ್ಟಿಕ್ ಬಳಕೆ ಮಾಡುವುದರಿಂದ ನಮ್ಮ ಹೊಟ್ಟೆ ಒಳಗೆ ಪ್ಲಾಸ್ಟಿಕ್ ಸ್ವಲ್ಪವೇ ಸೇರುತ್ತಿದೆ. ಇದನ್ನೆಲ್ಲ ನಿಯಂತ್ರಿಸಲು ನಮ್ಮ ಕಸ ನನ್ನದೇ ಹೊಣೆ ಎಂಬ ಶೀರ್ಷಿಕೆಯಲ್ಲಿ ಕಸಕ್ಕೆ ಹೂಮುತ್ತಿ ಆಡಲು ಪ್ರಾರಂಭಿಸುತ್ತಿದ್ದೇವೆ. ಈ ವಿಚಾರವಾಗಿ ಸರ್ಕಾರವು ಕೂಡ ನನ್ನನ್ನು ನೇಮಕ ಮಾಡಿಕೊಂಡಿದೆ. ಪ್ರತಿ ಮಕ್ಕಳಿಗೂ ಈ ವಿಚಾರವನ್ನು ಪ್ರತಿ ಶಾಲಾ ಕಾಲೇಜುಗಳಿಗೂ ಇದನ್ನು ತಲುಪಿಸಬೇಕು. ಹಸಿ ಕಸ ಸಂಗ್ರಹಿಸಿ ಅದರಿಂದ ಗೊಬ್ಬರ ಮಾಡಿ ಅದರಿಂದ ಉಪಯೋಗ ಪಡೆಯಬಹುದಾಗಿದೆ. ಕಸದ ಬಗ್ಗೆ ಒಂದು ನಿರ್ಧಾರ ಮಾಡಲಾಗಿದ್ದು, ಒಣ ಕಸ ಮತ್ತು ಹಸಿ ಕಸ ಎರಡನ್ನು ಬೇರೆ ಮಾಡಿ ಪ್ರತ್ಯೇಕ ಕಸ ವಿಲೇವಾರಿ ಮಾಡುವ ವಾಹನಕ್ಕೆ ನೀಡಬೇಕು. ವಾರದ 2 ದಿನ ಒಣ ಕಸ, ಉಳಿದ ದಿನ ಹಸಿ ಕಸ ನೀಡುವಂತೆ ಮನವಿ ಮಾಡಿದರು. ಮನೆಯಲ್ಲೇ ಹಸಿ ಕಸವನ್ನು ಸಂಗ್ರಹಿಸಿ ಗೊಬ್ಬರ ಮಾಡಿಕೊಂಡು ಮನೆಯಲ್ಲಿಯೂ ಕೂಡ ಉಪಯೋಗಿಸಬಹುದಾಗಿದೆ ಎಂದು ಹೇಳಿದರು. ಸಭೆಯಲ್ಲಿ ವಿಜಯ್ ದಿವಸ ಅಂಗವಾಗಿ ನಿವೃತ್ತ ಯೋಧರು ಹಾಗೂ ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ಸಿ.ಕೆ. ಕಿರಣ್ ಕುಮಾರ್ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಎಚ್.ಕೆ. ನಾಗೇಶ್, ಖಜಾನ್ಸಿ ಬಿ.ಎಂ. ರವಿಕುಮಾರ್, ಕಾರ್ಯದರ್ಶಿ ಸಿ.ಕೆ. ಕಿರಣ್ ಕುಮಾರ್, ಜಸ್ಸಿ ಎಚ್.ಪಿ. ಪ್ರಕಾಶ್, ಪ್ರಾಂತೀಯ ಅಧ್ಯಕ್ಷ ಡಾ ವಿಶಾಲಾಕ್ಷಿ, ಲಿಯೋ ಕ್ಲಬ್ ಖಜಾನ್ಸಿ ಲಿಖಿತ್, ಕಾರ್ಯದರ್ಶಿ ವರ್ಚನಾ ಇತರರು ಉಪಸ್ಥಿತರಿದ್ದರು.